ಇನ್ನು ಸೆಪ್ಟೆಂಬರ್ 22ನೇ ತಾರೀಕಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ಮರು ಸರ್ವೆ ಆರಂಭ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಜಾತಿ ಗಣತಿ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋ ಬುಕ್ಕನ್ನೇ ರೀಪ್ರಿಂಟ್ ಮಾಡುವ ಹುನ್ನಾರ ನಡೀತಾ ಇದೆ ಅನ್ನುವ ಆರೋಪ. ಈಗಾಗಲೇ 180 ಕೋಟಿ ಖರ್ಚು ಮಾಡಿ ಜಾತಿ ಗಣತಿ ಮಾಡಿದ್ರು. ಅಧಿವೇಶನದಲ್ಲಿ ಜಾರಿಗೆ ತಂದೇ ತರ್ತೀನಿ ಅಂತ ಸಿದ್ದರಾಮಯ್ಯನವರು ಹೊರಟಿದ್ರು. ಹೈಕಮಾಂಡ್ ನಾಯಕರು ಮಾತು ಕೇಳಿ ತಕ್ಷಣ ಸುಮ್ಮನಾದ್ರು. ವರಿಷ್ಠರಿಗೆ ಸವಾಲು ಹಾಕಿ ಇದನ್ನೇ ಜಾರಿ ತರಬೇಕಿತ್ತು. ಬೋಗಸ್ ಸಮೀಕ್ಷೆ ಅಂತ ಅವರೇ ಒಪ್ಪಿಕೊಂಡಿದ್ದಾಗಿದೆ. ಹೀಗಾಗಿ ಮರು ಜಾತಿ ಗಣತಿ ಮಾಡಲು ಮುಂದಾಗಿದ್ದಾರೆ ಅನ್ನುವ ಆರೋಪವನ್ನ ಆರ್ ಅಶೋಕ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ, ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಅಂತಾನೆ ಹೇಳಬೇಕು. ತುಂಬಾ ಮುತುವರ್ಜಿ, ತುಂಬಾ ಆಸಕ್ತಿ ಇದೆ, ಒಲವಿದೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ. ಈ ಹಿಂದೆ ಕೊಟ್ಟಿದ್ರಲ್ವಾ 2015ರಲ್ಲಿ ತಯಾರಾಗಿದ್ದಂತಹ ಸಮೀಕ್ಷೆ, ಅದನ್ನ ಜಾರಿ ತಂದೇ ತರ್ತೀನಿ ಅಂತ ಸಿದ್ದರಾಮಯ್ಯನವರು ಸದನದಲ್ಲೇ ಹೇಳಿದ್ರು. ಬಟ್ ಹೈಕಮಾಂಡ್ ಬ್ರೇಕ್ ಹಾಕ್ತು, ಮತ್ತೆ ಜಾತಿ ಗಣತಿಯನ್ನ ಮಾಡಿ ಅಂತ ಹೇಳ್ತು. ಅದರಂತೆ ಸಿದ್ದರಾಮಯ್ಯನವರು ಜಾತಿ ಗಣತಿಗೆ ಮುಂದಾಗಿದ್ದಾರೆ. ಇದೇ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗಾಗಿ 15 ದಿನಗಳ ಕಾಲ ರಾಜ್ಯದಾದ್ಯಂತ ಜಾತಿ ಗಣತಿ ಸರ್ವೆ ನಡೆಯುತ್ತೆ. ಆದರೆ ಈ ಮರು ಸಮೀಕ್ಷೆಗೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಈ ಮೊದಲು ಮಾಡಿದ್ರಲ್ವಾ ಆ ಸಮೀಕ್ಷೆ ಏನಾಯಿತು? ಅದು ಬೋಗಸ್ಸಾ? ಅದಕ್ಕೆ ಖರ್ಚು ಮಾಡಿದ್ದು ಎಷ್ಟು? ಬರೋಬ್ಬರಿ 180 ಕೋಟಿ ಜನರ ತೆರಿಗೆ. ಆ ದುಡ್ಡು ಈಗ ಹೊಸದಾಗಿ ಮತ್ತೆ ಸರ್ವೆ, ಇದಕ್ಕೆ ದುಡ್ಡು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಾಮಾನ್ಯ ಜನಕ್ಕಿರೋ ಜ್ಞಾನ ಸರ್ಕಾರಕ್ಕಿಲ್ಲ. ದಸರಾ ಹಾಲಿಡೇಸ್ ಅಂದ್ರೆ ಎಲ್ಲ ಹಬ್ಬದಲ್ಲಿ ಬಿಸಿಯಾಗಿರ್ತಾರೆ. ವಿಶೇಷವಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಅವೆಲ್ಲನೂ ಕೂಡ ಸುಮಾರು 4 ದಿನ 5 ದಿನ ರಜಾ ಕೊಡ್ತಾರೆ. ಅವರೆಲ್ಲ ಟೂರ್ಗಳಿಗೆ ಹೋಗ್ತಾರೆ. ಮತ್ತೆ ಶಾಲೆ ರಜಾ ಇರೋದ್ರಿಂದ ಎಲ್ಲ ಪೇರೆಂಟ್ಸ್ಗಳು ಕೂಡ ಅವರವರ ನೇಟಿವ್ ಊರುಗಳಿಗೆ ಹೋಗ್ತಾರೆ. ಮತ್ತೆ ಪ್ರವಾಸಕ್ಕೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ. ಇದನ್ನೇ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಇವರು ಎಷ್ಟು ಮನೆಯಾಳ ಸರ್ಕಾರ ಇದೆ. ಇದು ಮನೆಯಾಳ ಸರ್ಕಾರ. ಕಾಮನ್ ಸೆನ್ಸ್ ಬೇಕಲ್ಲ. ಮತ್ತೆ ಈ ಅಧಿಕಾರಿಗಳು ಯಾರಿದ್ದಾರೆ ಇವೆಲ್ಲ ಅವರು ಕಾಟಾಚಾರಕ್ಕೆ ಮಾಡುವಂತಕ್ಕೆ ಒಂದು ಅವಕಾಶವನ್ನ ಸರ್ಕಾರನೇ ಕೊಡ್ತಾ ಇದೆ. ಇದರಿಂದ ದುಡ್ಡು ಖರ್ಚ, ರಾಜ್ಯದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಖರ್ಚಾಗುತ್ತೆ ಹೊರತು ರಾಜ್ಯದ ಯಾರು ಜಾತಿ ಗಣತಿಯ ವರದಿ ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಿಜವಾದಂಥ ನ್ಯಾಯವನ್ನ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಈ ಸರ್ಕಾರ ಜನಗಳಿಗೆ ಒಂದು ರೀತಿ ಜನಗಳ ಕಣ್ಣಿಗೆ ಮಣ್ಣೆ ಹಚ್ತಾ ಇದೆ. ಈಗ ಸಾಮಾನ್ಯ ಜನ